ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಹುನಿರೀಕ್ಷಿತ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಈ ವರ್ಷಾಂತ್ಯಕ್ಕೆ ಭಾರತವನ್ನು ಬಂದು ಸೇರುತ್ತೆ. ಮುಂದಿನ ತಿಂಗಳು ಅಂದರೆ ಡಿಸೆಂಬರಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭಾರತಕ್ಕೆ ಬರ್ತಾ ಇದ್ದಾರೆ. ಆ ವೇಳೆಗೆ S-400 ಭಾರತವನ್ನು ತಲುಪಲಿವೆ ಅಂತ ರಷ್ಯಾದ ಮೂಲಗಳು ಖಚಿತಪಡಿಸಿವೆ. ಈ ಮಧ್ಯೆ ಯಥಾ ಪ್ರಕಾರ ಚೀನಾ ತನ್ನ ಹೊಟ್ಟೆ ಕಿಚ್ಚನ್ನು ಅಲ್ಲಿನ ಸರ್ಕಾರದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಅಲ್ಲಿ ವ್ಯಕ್ತಪಡಿಸಿದೆ. ಹಾಗಾದರೆ ರಷ್ಯಾ ನಿರ್ಮಿತ S-400 ಭಾರತಕ್ಕೆ ಬರ್ತಿರೋ ಬಗ್ಗೆ ಚೀನಾದ ಪ್ರತಿಕ್ರಿಯೆ ಏನು? S-400 ಆಗಮನದಿಂದ ಭಾರತದ ಶಕ್ತಿಯಲ್ಲಾಗೋ ಬದಲಾವಣೆ ಎಂಥದ್ದು ಮತ್ತು ಅದನ್ನು ಭಾರತ ಎಲ್ಲಿ ನಿಯೋಜಿಸಲಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಭಾರತ ರಷ್ಯಾ ನಿರ್ಮಿತ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ 5 ಸ್ಕ್ವಾಡ್ರನ್ಗಳನ್ನು ಖರೀದಿ ಮಾಡ್ತಾ ಇದೆ. ಅದರ ಮೊದಲ ಬ್ಯಾಚ್ ಡಿಸೆಂಬರ್ ವೇಳೆಗೆ ಸಿದ್ಧಗೊಳ್ಳಲಿದ್ದು ಅದನ್ನು ಚೀನಾದ ಗಡಿಯಲ್ಲ, ಬದಲಿಗೆ ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ 4 ಸ್ಕ್ವಾಡ್ರನ್ಗಳ ಪೈಕಿ 2 ಚೀನಾದ ಗಡಿಯಲ್ಲಿ ಹಾಗೂ ಇನ್ನೊಂದನ್ನು ಪಾಕಿಸ್ತಾನದ ಗಡಿಯಲ್ಲಿ, ಹಾಗೆ ಮತ್ತೊಂದನ್ನು ಭಾರತದ ಪ್ರಮುಖ ನಗರದಲ್ಲಿ ನಿಯೋಜಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಇದು ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಸಾಕಷ್ಟು ಬಲಗೊಳಿಸೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ಮಧ್ಯೆ ರಷ್ಯಾದ S-400 ಭಾರತಕ್ಕೆ ಬರ್ತಿರೋ ಬಗ್ಗೆ ಚೀನಾದ ಗ್ಲೋಬಲ್ ಟೈಮ್ಸ್ ಒಂದು ಸುದೀರ್ಘ ಲೇಖನವನ್ನು ಪ್ರಕಟಿಸಿದೆ. ವೈ ವಾಷಿಂಗ್ಟನ್ ಕಾಂಟ್ ಆಸ್ಕ್ ನ್ಯೂ ಡೆಲ್ಲಿ ಟು ಡ್ರಾಪ್ S-400 ಡೀಲ್. ಇದು ಚೀನಾ ಕೇಳಿಕೊಂಡಿರೋ ಪ್ರಶ್ನೆ. ಇಲ್ಲಿ ಭಾರತಕ್ಕೆ S-400 ಬರ್ತಿರೋದು ಒಂದು ಸಂತೋಷದ ಸುದ್ದಿನೇ. ಯಾಕೆಂದರೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಗಡಿಗಳನ್ನು ಎಂಥದ್ದೇ ವಾಯುದಾಳಿಗಳಿಂದ ಕೂಡ ಕಾಪಾಡುವಲ್ಲಿ ಶಕ್ತವಾಗಿರುತ್ತೆ. ಪಾಕಿಸ್ತಾನದ ಗಡಿಯಲ್ಲಿ ಇದನ್ನು ನಿಯೋಜನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಪಾಕಿಸ್ತಾನದ ಏರ್ ಸ್ಪೇಸನ್ನೇ ಭಾರತ ಈ ಡಿಫೆನ್ಸ್ ಸಿಸ್ಟಮ್ ಮೂಲಕ ನಿಯಂತ್ರಿಸೋದಕ್ಕೆ, ಬ್ಲಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಡಿಫೆನ್ಸ್ ಸಿಸ್ಟಮ್ 400 ಕಿಲೋಮೀಟರ್ಗಳ ರೇಂಜ್ ಹೊಂದಿರೋದ್ರಿಂದ ಪಾಕಿಸ್ತಾನದ ಯಾವುದೇ ಮಿಸೈಲ್ ಕೂಡ ಭಾರತದ ಮೇಲೆ ದಾಳಿ ಮಾಡದ ಹಾಗೆ ತಡೆಯೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹೀಗಾಗಿನೇ ಭಾರತ ಈ S-400 ಖರೀದಿಗೆ ಮುಂದಾದಾಗಲೇ ಪಾಕಿಸ್ತಾನ ಈ ಬಗ್ಗೆ ತುಂಬಾನೇ ಆತಂಕವನ್ನು ವ್ಯಕ್ತಪಡಿಸಿತ್ತು. ಹಾಗಂತ ಪಾಕಿಸ್ತಾನದ ಬಳಿ ತನ್ನ ಗಡಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇಲ್ಲ ಅಂತಲ್ಲ. ಅವರು HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಟ್ಕೊಂಡಿದ್ದಾರೆ. ಇದು ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಕೂಡ ರಷ್ಯಾದ ಮಾಡೆಲ್ ಕಾಪಿ ಮಾಡಲಾಗಿರುವ ಡಿಫೆನ್ಸ್ ಸಿಸ್ಟಮ್ ಆಗಿದೆ. S-400ಗೂ ಮೊದಲು ರಷ್ಯಾ S-300 ಅನ್ನು ಸಿದ್ಧ ಮಾಡಿತ್ತಲ್ಲ, ಅದರ ತಂತ್ರಜ್ಞಾನವನ್ನು ಕದ್ದು ಅದನ್ನೇ ನಕಲು ಮಾಡಿ ಅದಕ್ಕೆ HQ-9 ಅಂತ ಹೆಸರಿಟ್ಟಿತ್ತು ಚೀನಾ. ಅದರ ರೇಂಜು 100 ಕಿಲೋಮೀಟರ್ನ ಒಳಗೆ ಅಂತ ಹೇಳಲಾಗುತ್ತೆ. ಆದರೆ ಇದು ಅಷ್ಟನ್ನು ಕೂಡ ನಿಖರವಾಗಿ ಹೊಡೆಯುತ್ತೆ ಅನ್ನೋ ಬಗ್ಗೆ ಯಾವ ಖಚಿತತೆಯೂ ಇಲ್ಲ. ಅಷ್ಟೇ ಯಾಕೆ, ತನ್ನದೇ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಚೀನಾ ಕೂಡ ಬಳಸ್ತಾ ಇಲ್ಲ. ಅದನ್ನು ಅವರು ಪಾಕಿಸ್ತಾನಕ್ಕೆ ಮಾರಾಟ ಮಾಡಿದ್ದಾರೆ. ಚೀನಾ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡಿರೋದು ರಷ್ಯಾ ನಿರ್ಮಿತ S-400 ಡಿಫೆನ್ಸ್ ಸಿಸ್ಟಮ್ ಅನ್ನೇ. ಆದರೆ ಪಾಕಿಸ್ತಾನ ಮಾತ್ರ ಈ ಚೀನಾ ಮಾಲನ್ನು ತಂದು ಭಾರತದ ಗಡಿಯಲ್ಲಿಟ್ಟಿದೆ ಮತ್ತು ಆ ಮೂಲಕ ಭಾರತದ ದಾಳಿಗಳನ್ನು, ಭಾರತದ ಯುದ್ಧ ವಿಮಾನಗಳನ್ನು ಎದುರಿಸಬಹುದು ಅಂತ ಭಾವಿಸ್ತಾ ಇದೆ. ಅದು ಪಾಕಿಸ್ತಾನದ ಹಣೆ ಬರಹ. ಅದನ್ನು ಬಿಟ್ಬಿಡೋಣ. ಈಗ ಚೀನಾದ ವಿಷಯಕ್ಕೆ ನಾವು ಬರೋದಾದರೆ S-400 ನಿಯೋಜನೆ ಚೀನಾದ ನಿದ್ದೆಗೆಡಿಸ್ತಾ ಇದೆ ಅನ್ನೋದು ಸುಳ್ಳಲ್ಲ. ಭಾರತ ಚೀನಾದ ಗಡಿಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನಿಯೋಜನೆ ಮಾಡ್ತಿದೆ. ಹಾಗೆ ಅಗ್ನಿ-5 ಪರೀಕ್ಷೆ ಕೂಡ ಚೀನಾದ ನಿದ್ದೆಗೆಡಿಸಿದೆ. ಈಗ ಪಾಕಿಸ್ತಾನದ ಗಡಿಯನ್ನು ಕೂಡ ಇನ್ನು S-400 ಮೂಲಕ ಭಾರತ ಭದ್ರ ಮಾಡಿಕೊಳ್ಳುತ್ತೆ ಅನ್ನೋದು ಸಹಜವಾಗಿ ಚೀನಾದ ಊರಿಗೆ ಕಾರಣ ಆಗ್ತಾ ಇದೆ. ಅದನ್ನು ಗ್ಲೋಬಲ್ ಟೈಮ್ಸ್ ಎಷ್ಟು ಚೆನ್ನಾಗಿ ಬರೀತಾ ಹೋಗುತ್ತೆ ಅಂದರೆ, ರಷ್ಯಾದಿಂದ ಆಯುಧ ಖರೀದಿ ಮಾಡ್ತಾ ಇರೋ ದೇಶಗಳ ವಿರುದ್ಧ ಅಮೆರಿಕ ಕಾಟ್ಸಾ ಅಡಿಯಲ್ಲಿ ನಿರ್ಬಂಧಗಳನ್ನು ಹೇರುತ್ತೆ. ಆದರೆ ರಷ್ಯಾದಿಂದ S-400 ಖರೀದಿ ಮಾಡ್ತಾ ಇರೋ ಭಾರತವನ್ನು ಯಾಕೆ ಅಮೆರಿಕ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಇದು ಚೀನಾದ ವರದಿಯಲ್ಲಿನ ಪ್ರಮುಖ ಅಂಶ. ಇಲ್ಲಿ ಟರ್ಕಿ ರಷ್ಯಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡಿದಾಗ ಅಮೆರಿಕ ಟರ್ಕಿಯ ವಿರುದ್ಧ ಕಾಟ್ಸಾ ಅಸ್ತ್ರವನ್ನು ಪ್ರಯೋಗ ಮಾಡಿತು. ಆದರೆ ಅದೇ ಭಾರತದ ವಿರುದ್ಧ ಮಾಡೋದಕ್ಕೆ ಅಮೆರಿಕಾಗೆ ಸಾಧ್ಯವಾಗುತ್ತಾ ಹಾಗಂತ ಕೇಳ್ತಾ ಇದೆ ಚೀನಾ. ಅಷ್ಟೇ ಅಲ್ಲ, ಯಾಕೆ ಅಮೆರಿಕ ಇಲ್ಲಿ ಸುಮ್ಮನಿರಬೇಕಾಗತ್ತೆ ಅನ್ನೋದಕ್ಕೆ ಕೂಡ ಚೀನಾದ ಆ ವರದಿಯಲ್ಲಿ ಉತ್ತರಗಳಿವೆ. ಭಾರತ ಇಂಡೋ ಪೆಸಿಫಿಕ್ ವಲಯದಲ್ಲಿನ ಬಲಿಷ್ಠ ರಾಷ್ಟ್ರ. ಅಮೆರಿಕಾಗೆ ಈ ಭಾಗದಲ್ಲಿ ಭಾರತದ ಅಗತ್ಯ ತುಂಬಾ ಇದೆ. ಹೀಗಿರುವಾಗ ಅಮೆರಿಕ ಭಾರತದ ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಇನ್ನು ರಷ್ಯಾ ಹಾಗೂ ಭಾರತದ ಜೊತೆಗಿನ ರಕ್ಷಣಾ ಒಪ್ಪಂದಗಳು ಸಾಕಷ್ಟು ವರ್ಷಗಳಿಂದ ಇವೆ. ರಷ್ಯಾ ಭಾರತದ ಅತಿ ಪುರಾತನ ಗೆಳೆಯ. ಆದರೆ ಅಮೆರಿಕ ಹಾಗೂ ಭಾರತದ ನಡುವೆ ಆಯುಧ ಖರೀದಿ ಶುರುವಾಗಿರೋದು ಕೇವಲ 2 ದಶಕಗಳಿಂದೀಚೆಗೆ ಮಾತ್ರ. ಹೀಗಾಗಿ ಭಾರತ ಆಯುಧಗಳ ವಿಷಯದಲ್ಲಿ ರಷ್ಯಾದ ಮೇಲೆ ಅವಲಂಬಿಸಿದಷ್ಟು ಅಮೆರಿಕಾದ ಮೇಲೆ ಅವಲಂಬಿತ ಆಗೋದಿಲ್ಲ. ಇನ್ನು ಅಮೆರಿಕ
ತನ್ನ ಬಳಿ ಆಯುಧ ಖರೀದಿ ಮಾಡೋ ದೇಶಗಳಿಗೆ ವಿಪರೀತವಾದ ಕಂಡೀಷನ್ಗಳನ್ನು ಹಾಕುತ್ತೆ. ಹಣ ಕೊಟ್ಟು ಖರೀದಿ ಮಾಡೋ ಆಯುಧಗಳನ್ನು ಕೂಡ ಅಮೆರಿಕಾದ ಆದೇಶದ ಮೇರೆಗೆ ಬಳಸಬೇಕಾಗತ್ತೆ. ಅಲ್ಲದೆ ತೀರಾ ಅಗತ್ಯವಿದ್ದಾಗ ಅಗತ್ಯ ಸಹಾಯವನ್ನು ಮಾಡದೆ, ಆಯುಧಗಳ ಸರಬರಾಜು ಮಾಡದೆ ಅಮೆರಿಕ ಕೈ ಕೊಡೋ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಹೀಗಾಗಿ ಅಮೆರಿಕ ಯಾರಿಗೂ ಕೂಡ ನಂಬಿಕಸ್ಥ ದೇಶವಾಗಿ ಕಾಣೋದಿಲ್ಲ ಅನ್ನೋದು ಚೀನಾದ ವರದಿಯಲ್ಲಿನ ಅಭಿಪ್ರಾಯ. ಹೀಗಾಗಿನೇ ಭಾರತ ಸಾಕಷ್ಟು ವಿಷಯಗಳಲ್ಲಿ ಅಮೆರಿಕಾದ ಜೊತೆಗಿನ ಸ್ನೇಹವನ್ನು ಹೊಂದಿದ್ರೂ ಕೂಡ ಆಯುಧಗಳ ವಿಷಯದಲ್ಲಿ ಅಮೆರಿಕಾದ ಮೇಲೆ ಹೆಚ್ಚು ಅವಲಂಬನೆಯನ್ನು ಹೊಂದಿಲ್ಲ ಅಂತ ಚೀನಾದ ವರದಿ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, ಚೀನಾದ ವರದಿಯಲ್ಲಿನ ಅತ್ಯಂತ ಆಶ್ಚರ್ಯಕರ ವಿಷಯ ಅಂದರೆ ಭಾರತದ ಬಳಿ ರಷ್ಯಾ ನಿರ್ಮಿತ S-300 ಈಗಾಗಲೇ ಇದೆ ಅನ್ನೋದು. ಗಲ್ವಾನ್ ವ್ಯಾಲಿ ಗಲಭೆಗಳ ಸಂದರ್ಭದಲ್ಲೇ ಭಾರತ ಚೀನಾದ ಗಡಿಯಲ್ಲಿ S-300 ಅನ್ನು ನಿಯೋಜನೆ ಮಾಡಿತ್ತು. ಭಾರತ ರಷ್ಯಾದ S-300 ಏರ್ ಡಿಫೆನ್ಸ್ ಸಿಸ್ಟಮ್ ಹೊಂದಿರೋದನ್ನ ಅತ್ಯಂತ ರಹಸ್ಯವಾಗಿಟ್ಟಿದೆ ಅಂತ ಗ್ಲೋಬಲ್ ಟೈಮ್ಸ್ ಬರ್ಕೊಂಡಿದೆ. ಇದು ಚೀನಿಯರಿಗಿರೋ ಭಯಾನ ಅಥವಾ ಅವರ ಸುಳ್ಳು ಹರಡಿಸುವ ಕುತಂತ್ರನ ಗೊತ್ತಿಲ್ಲ. ಇನ್ನು ಇದೆಲ್ಲದರ ಜೊತೆಗೆ ಭಾರತಕ್ಕೆ ಅಮೆರಿಕಾದ ಅಗತ್ಯ ಎಷ್ಟಿದೆ ಅನ್ನೋದಕ್ಕಿಂತ ಸದ್ಯಕ್ಕೆ ಅಮೆರಿಕಾಗೆ ಭಾರತದ ಅಗತ್ಯ ಹೆಚ್ಚಾಗಿರೋ ಕಾರಣದಿಂದ ಅಮೆರಿಕ ಈ ಬಾರಿ ಭಾರತದ ಮೇಲೆ ನಿರ್ಬಂಧ ವಿಧಿಸುವ ಅಥವಾ ಭಾರತ ರಷ್ಯಾದಿಂದ S-400 ಖರೀದಿ ಮಾಡದ ಹಾಗೆ ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನೋದು ಗ್ಲೋಬಲ್ ಟೈಮ್ಸ್ ಹೇಳ್ತಿರೋ ಮಾತು. ಹಾಗಂತ ಇದನ್ನು ಭಾರತದ ಮೇಲಿನ ಅಭಿಮಾನಕ್ಕೋ ಪ್ರೀತಿಗೋ ಚೀನಾ ಹೀಗೆ ಹೇಳ್ತಾ ಇದೆ ಅಂತ ಅಂದ್ಕೋಬೇಡಿ. ಈ ಮಾತುಗಳ ಹಿಂದಿರೋದು ಭಾರತ ಮತ್ತು ಅಮೆರಿಕಾದ ಸಂಬಂಧಗಳನ್ನು ಕೆಡಿಸುವ, ಹುಳಿ ಹಿಂಡುವ ಪ್ರಯತ್ನವೇ ಹೊರತು ಮತ್ತಿನ್ನೇನೂ ಅಲ್ಲ. ಇಲ್ಲಿ ರಷ್ಯಾ ಮತ್ತು ಭಾರತ ಮತ್ತೆ ತುಂಬ ಹತ್ತಿರ ಆಗ್ತಾ ಇವೆ. ಭಾರತ ಅಮೆರಿಕಾದ ಜೊತೆಗೆ ಸ್ನೇಹ ಇಟ್ಕೊಂಡಿದ್ರೂ ಕೂಡ ಅಮೆರಿಕಾನ ನಂಬುತ್ತಿಲ್ಲ ಅನ್ನೋದು ಚೀನಾ ವರದಿಯಲ್ಲಿನ ಸಾರಾಂಶ. ಇದು ಪೂರ್ತಿ ಸುಳ್ಳೇನಲ್ಲ. ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಅಮೆರಿಕಾದ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿಲ್ಲ. ಅದಕ್ಕೆ ಕಾರಣ ಅಮೆರಿಕಾದ ಆಯುಧಗಳ ಬೆಲೆ ಹೆಚ್ಚು ಅನ್ನೋದು ಹಾಗೂ ಅಮೆರಿಕ ಆಯುಧಗಳ ವ್ಯಾಪಾರದಲ್ಲಿ ಅತಿ ಅನಿಸೋಷ್ಟು ನಿರ್ಬಂಧಗಳನ್ನು ವಿಧಿಸುತ್ತೆ ಅನ್ನೋದು. ಸಾಮಾನ್ಯವಾಗಿ ಆಯುಧಗಳ ವಿಷಯದಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವುದೇ ದೇಶದಿಂದ ಆಯುಧವನ್ನು ಖರೀದಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಆನಂತರ ಅದಕ್ಕೆ ಬೇಕಾದ ಸರ್ವೀಸು, ಸ್ಪೇರ್ ಪಾರ್ಟ್ಸು, ಇವುಗಳ ಸರಬರಾಜು, ತಂತ್ರಜ್ಞಾನದ ಹಂಚಿಕೆ ಇವು ತುಂಬಾ ಮುಖ್ಯ ಆಗುತ್ತವೆ. ಆಯುಧ ತಂದು ಅದಕ್ಕೆ ಬೇಕಾದ ಸ್ಪೇರ್ ಪಾರ್ಟ್ಸ್ ಸಮಯಕ್ಕೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಆ ಆಯುಧ ವ್ಯರ್ಥ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಭಾರತ ಈಗ ಆಯುಧ ಖರೀದಿಯ ಸ್ಟ್ರಾಟಜಿಯನ್ನು ಬದಲಾಯಿಸಿದೆ. ನಂಬಿಕಸ್ಥ ದೇಶಗಳಿಂದ ಖರೀದಿ ಮಾಡುತ್ತೆ ಮತ್ತು ಸಾಧ್ಯವಾದಷ್ಟು ಭಾರತದಲ್ಲೇ ತಯಾರಿಕಾ ಘಟಕಗಳನ್ನು ನಿರ್ಮಾಣ ಮಾಡೋದಕ್ಕೆ, ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ನೋಡುತ್ತೆ. ಯಾವುದೇ ಸಂದರ್ಭದಲ್ಲಿ ಕೂಡ ಅತಿಯಾದ ಡಿಪೆಂಡೆನ್ಸಿ ಇರಬಾರದು ಅನ್ನೋದು ಇದರ ಉದ್ದೇಶ. ಇನ್ನು ರಷ್ಯಾದ ವಿಷಯಕ್ಕೆ ನಾವು ಬರೋದಾದರೆ, ಭಾರತ ಮತ್ತು ರಷ್ಯಾ ನಡುವೆ ಸಾಕಷ್ಟು ವರ್ಷಗಳಿಂದ ಕೂಡ ಇಂಥದ್ದೊಂದು ಸಂಬಂಧ ಇದೆ. ಮಧ್ಯೆ ಒಂದಷ್ಟು ಬಾಂಧವ್ಯ ಹಳಸಿದ ಹಾಗೆ ಕಂಡುಬಂದರೂ ಕೂಡ ಎರಡೂ ದೇಶಗಳ ರಕ್ಷಣಾ ಒಪ್ಪಂದಗಳು, ಜಂಟಿ ತಯಾರಿಗಳು, ಜಂಟಿ ವ್ಯಾಪಾರಗಳು ಸಾಕಷ್ಟು ವರ್ಷಗಳಿಂದ ನಡ್ಕೊಂಡೇ ಬರ್ತಾ ಇವೆ. ಈಗ ಕೂಡ ರಷ್ಯಾಗೆ ಭಾರತ ಡಾಲರ್ ರೂಪದಲ್ಲಿ ಹಣವನ್ನು ಕೊಡ್ತಾ ಇಲ್ಲ, ಬದಲಿಗೆ ಭಾರತೀಯ ಕರೆನ್ಸಿಯಲ್ಲಿ S-400ಗೆ ಕೊಡಬೇಕಾದ 35,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದೆ. ಇನ್ನು ಅಮೆರಿಕ ಏನೇ ಮಿತ್ರ ದೇಶ ಆದರೂ ಕೂಡ ಇಂಗ್ಲಿಷ್ ಮಾತನಾಡುವ ದೇಶಗಳ ಮೇಲಿನ ಪ್ರೀತಿ ಅಮೆರಿಕನ್ನರಿಗೆ ಭಾರತದ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಜೊತೆಗೆ ಇತಿಹಾಸದ ಉದ್ದಕ್ಕೂ ಕೂಡ ಅಮೆರಿಕ ತುಂಬ ಒಳ್ಳೆಯ ಸಂಬಂಧಗಳನ್ನು ಯಾವತ್ತೂ ಇಟ್ಟುಕೊಂಡಿರಲಿಲ್ಲ. ಈಗ ಕೂಡ ಭಾರತ ಹಾಗೂ ಅಮೆರಿಕಾದ ಸಂಬಂಧಗಳು ಪರಸ್ಪರರ ಅನುಕೂಲಕ್ಕೆ, ಚೀನಾ ಅನ್ನೋ ಕಾಮನ್ ಶತ್ರುವನ್ನು ಎದುರಿಸೋದಕ್ಕೆ ಹೊರತು ಬೇರಿನ್ಯಾವುದಕ್ಕೂ ಅಲ್ಲ. ಹೀಗಾಗಿ ಭಾರತ ರಷ್ಯಾದ ಜೊತೆಗಿನ ಸಂಬಂಧವನ್ನು ಕಳ್ಕೊಳ್ಳೋದಿಲ್ಲ. ಹಾಗೆಯೇ ರಷ್ಯಾದಿಂದ ಆಯುಧಗಳನ್ನು ಖರೀದಿ ಮಾಡಿರೋ ಭಾರತದ ನಿರ್ಧಾರವನ್ನು ಅಮೆರಿಕ ಕೂಡ ಗೌರವಿಸಲೇಬೇಕಾಗತ್ತೆ. ಅಲ್ಲಿ ಈಗಾಗಲೇ ಕೆಲ ಸಂಸದರು ಭಾರತ ರಷ್ಯಾದಿಂದ S-400 ಖರೀದಿ ಮಾಡಿ ತಪ್ಪು ಮಾಡಿದೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ವಿರುದ್ಧ ಕಾಟ್ಸಾ ಅಡಿಯಲ್ಲಿ ನಿರ್ಬಂಧಗಳನ್ನು ಹೇರಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಬಿಡೆನ್ ಅಂಥ ನಿರ್ಧಾರಗಳನ್ನು ತಗೋತಾರೆ ಅಂತ ಅನ್ನಿಸ್ತಾ ಇಲ್ಲ. ಅಕಸ್ಮಾತ್ ಅಮೆರಿಕ ನಿರ್ಬಂಧ ಹೇರಿದ್ದೇ ಆದರೆ ರಷ್ಯಾ ಹಾಗೂ ಭಾರತ ಮತ್ತಷ್ಟು ಹತ್ತಿರ ಆಗುತ್ತವೆ. ಇದರಿಂದ ಅಮೆರಿಕಾಗೆ ನಷ್ಟನೇ ಹೊರತು ಭಾರತಕ್ಕಂತೂ ಖಂಡಿತ ಅಲ್ಲ. ಇನ್ನು ಬಿಡೆನ್ ಅಮೆರಿಕ ಹೇಗಿದೆ ಅಂದರೆ, ಅದಕ್ಕೆ ಯಾವ ಸ್ಪಷ್ಟ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಚೀನಾದ ಜೊತೆಗಿನ ಜಗಳದ ನಡುವೆನೇ ಈಗ ಚೀನಾದ ಜೊತೆ ಮತ್ತೆ ವ್ಯಾಪಾರ ಸಂಬಂಧಗಳನ್ನು ಶುರು ಮಾಡೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ತೈವಾನ್ ರಕ್ಷಣೆಗೆ ನಾವು ಸದಾ ಸಿದ್ಧ ಅಂತ ಹೇಳ್ತಲೇ ಬಿಡೆನ್ ಚೀನಾ ಅಧ್ಯಕ್ಷರ ಜೊತೆಗೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಅಮೆರಿಕಾದ ಅನಿವಾರ್ಯತೆಗಳೇ ಇವತ್ತು ಬೇರೆ ಇವೆ. ಭಾರತ ಕೂಡ ಈಗ ತೀರಾ ಅಮೆರಿಕಾದ ದಯೆ, ದಾಕ್ಷಿಣ್ಯಗಳನ್ನು ಬಯಸೋ ಸ್ಥಿತಿಯಲ್ಲಿಲ್ಲ. ನಾವು ಗೋಧಿ ಕೊಡೋದಿಲ್ಲ ಅಂತ ಅಮೆರಿಕ ಹೇಳಿದಾಗಲೇ ಯಾವನಿಗೆ ಬೇಕು ಹೋಗರೋ ನಿಮಗೆ ಕೆಟ್ಟು ಹುಳ ಹಿಡಿದು ಗೋಧಿ ಅಂತ ಸೆಟದು ನಿಂತಿತ್ತು ಭಾರತ. ಇನ್ನು ಈಗ ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮ ವಿಭಾಗ ಆಫ್ಘನಿಸ್ತಾನಕ್ಕೆ ಗೋಧಿ ಕೊಡಿ ಅಂತ ಕೇಳಿಕೊಳ್ತಾ ಇರೋದು ಇದೇ ಭಾರತವನ್ನು. ಇದು ಕಳೆದ 50 ವರ್ಷಗಳಲ್ಲಿ ಭಾರತದಲ್ಲಾಗಿರೋ ಬದಲಾವಣೆ.
ಹೀಗಾಗಿ ಅಮೆರಿಕಾಗೆ ಭಾರತ ಹೆದರೋದೂ ಇಲ್ಲ, ಹೆದರಿಸೋ ಧೈರ್ಯವನ್ನು ಅಮೆರಿಕ ಮಾಡೋದೂ ಇಲ್ಲ. ಇಷ್ಟರ ಮೇಲೂ ಮುಂದಿನ ಬೆಳವಣಿಗೆಗಳು ಹೇಗಿರುತ್ತವೆ ಅನ್ನೋದನ್ನು ಕಾಲನೇ ಹೇಳಬೇಕು. ಇದು ಗೆಳೆಯರೆ ಭಾರತಕ್ಕೆ ಬರ್ತಿರೋ S-400 ಹಾಗೂ ಆ ಬಗ್ಗೆ ಚೀನಾದ ಹೊಟ್ಟೆಗೆ ಬಿದ್ದಿರೋ ಬೆಂಕಿಯ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.